ಹಾಯ್, ಹೇಗಿದ್ದೀರಾ ಎಲ್ಲರೂ? ಗುಡ್ ಮಾರ್ನಿಂಗ್. ಇವತ್ತು ನಾನು ಮಂಗಳೂರು ಸೌತೆಕಾಯಿಯ ಸಾಂಬಾರು ಮಾಡ್ತಾಯಿದ್ದೇನೆ. ಇದು ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿದ್ದೇನೆ, ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಬೇಕು. ಈಗ ಮಸಾಲೆಗೆ ರೆಡಿ ಮಾಡುವ. 2 ಟೇಬಲ್ ಸ್ಪೂನು ಉದ್ದಿನಬೇಳೆಯನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ಉದ್ದಿನಬೇಳೆ ರೋಸ್ಟ್ ಆಯಿತು. ಈಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನು ಜೀರಿಗೆ, 10-12 ಕಾಳು ಮೆಣಸು ಮತ್ತು ಸಾಸಿವೆ ಅರ್ಧ ಟೀ ಸ್ಪೂನು, ಇದನ್ನು ಸಹ ರೋಸ್ಟ್ ಮಾಡಿ ಆಯಿತು. ಈಗ ಇಲ್ಲಿ 6 ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ, ಅದನ್ನು ಸಹ ರೋಸ್ಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತೇನೆ. ಈಗ ಸಣ್ಣ ಗಾತ್ರದ ಹುಳಿ ತಗೊಂಡಿದ್ದೇನೆ ಮತ್ತು 1 ಈರುಳ್ಳಿ ಮತ್ತು 7-8 ಎಸಳು ಬೆಳ್ಳುಳ್ಳಿ ಮತ್ತು 1 ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ಮತ್ತು ಈಗ ನೀರು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ಸೌತೆಕಾಯನ್ನು ವಾಶ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಹಾಕಿ ಬೇಯಲಿಕ್ಕೆ ಇಟ್ಟೆ ಗ್ಯಾಸ್ ಮೇಲೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಬೇಯಲಿಕ್ಕೆ ಇಡಬೇಕು. ಈಗ ಸೌತೆಕಾಯಿ ಅರ್ಧ ಬೆಂದಿದೆ. ಅರ್ಧ ಬೇಯುವಾಗ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಇದು ಮಸಾಲೆ ನಯವಾಗಿ ಗ್ರೈಂಡ್ ಮಾಡಿದ್ದೇನೆ. ಈಗ ಸೌತೆಕಾಯಿ ಬೆಂದಿದೆ. ಇದಕ್ಕೆ ಈಗ ಮಸಾಲೆ ಹಾಕ್ತಾ ಇದ್ದೇನೆ ನಾನು. ಸ್ವಲ್ಪ ನೀರು ಹಾಕಿ ಇದನ್ನು ತೆಳು ಮಾಡಬೇಕು. ಈ ಮಂಗಳೂರು ಸೌತೆಕಾಯಿಗೆ ಉದ್ದಿನಬೇಳೆ ಮತ್ತು ಬೆಲ್ಲ ಹಾಕಿದರೆ ಮಾತ್ರ ಟೇಸ್ಟ್ ಬರೋದು, ಇಲ್ಲಾದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಇದಕ್ಕೆ. ಈಗ ಸೌತೆಕಾಯಿ ಸಾಂಬಾರು ರೆಡಿ ಆಯಿತು. ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡುವ. 2 ಟೇಬಲ್ ಸ್ಪೂನ್ ತೆಂಗಿನಕಾಯಿ ಎಣ್ಣೆ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಟೀ ಸ್ಪೂನು ಸಾಸಿವೆ, ಕರಿಬೇವು, ಮತ್ತು 5-6 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ. 1 ಮೆಣಸು ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಆಗಲಿ. ಇದು ಒಗ್ಗರಣೆ ರೆಡಿ ಆಯಿತು. ಈಗ ಇದಕ್ಕೆ ಸಾಂಬಾರಿಗೆ ಹಾಕಿದೆ. ರುಚಿಯಾದ ಸಾಂಬಾರು ರೆಡಿ ಆಯಿತು.